ಫ್ರೆಂಡ್ಸ್, ನಾವಿವತ್ತು ರೆಡ್ಮಿನವರು ಮೊನ್ನೆ ಅಷ್ಟೇ ಲಾಂಚ್ ಮಾಡಿರುವಂಥ ರೆಡ್ಮಿ ಸ್ಮಾರ್ಟ್ ಟಿವಿ x43 ಇಂಚ್ ಇದೊಂದು 4K ಟಿವಿ ಆಗಿದೆ. ಇದು ಬಜೆಟಲ್ಲಿ ತುಂಬ ಒಳ್ಳೆ ಫೀಚರ್ಸ್ನ ಒಳಗೊಂಡು ಬರ್ತಾ ಇದೆ. ಸೊ ಖಂಡಿತ ನೀವೇನಾದರೂ 4K ಟಿವಿ ಕೊಂಡ್ಕೊಳ್ಬೇಕಾದ್ರೆ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬಾ ಇನ್ಫಾರ್ಮೇಶನ್ಸ್ಗಳು ನೋಡಕ್ ಸಿಗತ್ತೆ. ಮೊದಲನೇದಾಗಿ ಬಾಕ್ಸ್ ನೋಡ್ಕೋಬಹುದು. ರೆಡ್ಮಿ ಸ್ಮಾರ್ಟ್ ಟಿವಿ x43 ಅಂತ ಇದೆ. ಇದು 4K ಅಲ್ಟ್ರಾ HD ಒಳಗೊಂಡು ಬಂದಿದೆ. ಮತ್ತೆ ಕೆಲವೊಂದು ಎಲ್ಲ ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೊದಲು 2 ಪ್ಲಾಸ್ಟಿಕ್ನ ಸ್ಟ್ಯಾಂಡ್ಸ್ಗಳನ್ನ ನೋಡ್ತಾ ಇದ್ವಿ. ಯೂಸರ್ ಮ್ಯಾನ್ಯಲ್ ಮತ್ತು 4 ಸ್ಕ್ರೂಸ್ನ ಕೊಡ್ತಿದ್ದಾರೆ. ಇದರೊಂದಿಗೆ ರಿಮೋಟ್ ಕಂಟ್ರೋಲ್ ಮತ್ತು ಬ್ಯಾಟ್ರೀಸ್ ಕೂಡ ಕೊಡ್ತಿದ್ದಾರೆ ಈ ಸರ್ತಿ. ಸದ್ಯಕ್ಕೆ ನಾವು ಇದನ್ನ ಸೆಟ್ ಮಾಡೋಣ ಅಂತೆ. ಎತ್ತಕ್ಕೆ ಒಬ್ಬರೇ ಇದ್ರು ಬಟ್ಟೆ ತೆಗೆಯಕ್ಕೆ ಇಬ್ಬರು ಬೇಕು. ಸೊ ಮೊದಲು 2 ಸ್ಟ್ಯಾಂಡ್ಸ್ಗಳನ್ನ ನೀವು ಸ್ಕ್ರೀನಿಂದ ಈ ರೀತಿಯಾಗಿ ಫಿಟ್ ಮಾಡ್ಕೋಬಹುದು. ಇದು ಇದ್ರ ಮೇಲೆ ಇರುವಂಥ ತುಂಬ ದೊಡ್ಡದಾಗಿರುವಂಥ ಸ್ಕ್ರೀನ್ ಪ್ರೊಟೆಕ್ಟರ್. ಸೊ ಎಲ್ಲ ಟಿವಿನ ಸೆಟಪ್ ಮಾಡಿದ್ದೀವಿ. ಅದಕ್ಕೂ ಮುಂಚೆ ಈ ಟಿವಿ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ನೀವು ನೋಡೋದಾದ್ರೆ ಇಲ್ಲಿ ಮೆಟಲ್ ಮತ್ತು ಫೈಬರ್ನ ಮಿಕ್ಸರೊಂದಿಗೆ ತುಂಬ ಒಳ್ಳೆಯ ಬಿಲ್ಡ್ ಕ್ವಾಲಿಟಿನ ನೋಡುತ್ತಾ ಇದ್ವಿ. ಹಿಂದಿನ ಭಾಗ ಪೋರ್ಟ್ಸ್ಗಳನ್ನ ಕೊಡ್ತಿದ್ದಾರೆ. 2 USB ಪಿನ್ಸ್, 3.5mm ನ ಜಾಕ್ ಮತ್ತು 3 HDMI ಪೋರ್ಟ್ಸ್ನ ಕೊಡ್ತಿದ್ದಾರೆ. ಸೊ ನೀವು ಟಿವಿ ಅಂಟೆನಾ ಕನೆಕ್ಷನ್ ತಗೋಬಹುದು. ಇಷ್ಟಲ್ಲದೆ AV ಪೋರ್ಟ್ಸ್, ಇಥರ್ನೆಟ್ನ ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಸ್ಪೀಕರ್ಸ್ನ ಕೆಳಗಿನ ಭಾಗ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಖಂಡಿತ ಕೊನೆಯಲ್ಲಿ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ಭಾಗ ಬೆಜಲ್ಸ್ ತುಂಬಾ ಚಿಕ್ಕದಾಗಿದೆ ಮತ್ತೆ ಕೆಳಗಡೆ ರೆಡ್ಮಿ ಬ್ರ್ಯಾಂಡ್ ನೇಮಿಂಗ್ ನ ನೋಡ್ತಾ ಇದ್ವಿ. ಓವರ್ ಆಲ್ ಇದ್ರಂತ ಬಿಲ್ಡ್ ಕ್ವಾಲಿಟಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನು ಅತಿ ಇಂಪಾರ್ಟೆಂಟ್ ಪಾರ್ಟ್ ಅದು ಈ ಟಿವಿನ ಅಂತಂದ್ರೆ ಅದು ಪ್ಯಾಚ್ ವಾಲ್ 4 ಇರುವಂತ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ನೀವಿಲ್ಲಿ ಹೋಮ್ ಪೇಜ್ ಇರುವಂಥ ಎಕ್ಸ್ಪೀರಿಯನ್ಸ್ ನೋಡ್ಕೋಬಹುದು. ಸೊ ಕೆಳಗಡೆ ಲೇಟೆಸ್ಟ್ ಎಪಿಸೋಡ್ಸ್ನ ಸಜೆಸ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಯೂಟ್ಯೂಬ್, ಅಮೆಝಾನ್ ಪ್ರೈಮ್ ಎಲ್ಲ ವಿಡಿಯೋ ಮತ್ತು ಅಪ್ಲಿಕೇಶನ್ಸ್ಗಳನ್ನ ನೀವು ಇಲ್ಲಿ ನೋಡ್ಕೋಬಹುದು. ಕೆಳಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಟ್ರೆಂಡಿಂಗ್ ಟಾಪಿಕ್ ಆಗಿರಲಿ ಲೈವ್ ನ್ಯೂಸ್ ಕೂಡ ಇದೆ. ಸೊ ಡಾಲ್ಬಿ ವಿಷನ್, HDR 4K ಈ ಟಿವಿ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ನಾವು ಮೂವೀಸ್ಗೆ ಹೋದ್ವಿ ಅಂತಂದರೆ ಸೊ ಇಲ್ಲಿ ನಿಮಗೆ ಸೆಲೆಕ್ಟೆಡ್ ಲ್ಯಾಂಗ್ವೇಜಸ್ ಸಿಗುತ್ತೆ. ಸೊ ನೀವು ಇಲ್ಲಿ ಖಂಡಿತ ಕನ್ನಡ ಮೂವೀಸ್ಗಳನ್ನ ಕೂಡ ನೋಡ್ಕೋಬೋದು. ಬಟ್ ಸ್ಪೆಷಲಿ ಅಮೆಝಾನ್ ಪ್ರೈಮ್ ಆಗಿರಲಿ, Z5 ಇಲ್ಲೆಲ್ಲ ಕಂಟೆಂಟ್ಸ್ಗಳನ್ನ ನೀವು ನೋಡ್ಕೋಬೋದು. ನೆಕ್ಸ್ಟ್ ನೀವು ಇಲ್ಲಿ ಶೋಸಲ್ಲಿ ನೋಡ್ಕೋಬೋದು. ಲೈವಲ್ಲಿ ಹೋದ್ವಿ ಅಂತಂದರೆ 73ಕ್ಕಿಂತ ಜಾಸ್ತಿ ಲೈವ್ ಚಾನಲ್ಸ್ಗಳಿದೆ. ಸೊ ಅದು ನ್ಯೂಸ್ ಆಗಿರಲಿ ಬೇರೆ ಬೇರೆ ಲೈವ್ ವಿಡಿಯೋಸ್ಗಳನ್ನ ಕೂಡ ನಾವಿಲ್ಲಿ ನೋಡ್ಕೋಬೋದು. ಸ್ಪೋರ್ಟ್ಸ್ ಆಗಿರಲಿ, ಮ್ಯೂಸಿಕಲ್ಲಿ ಎಲ್ಲ ಲೇಟೆಸ್ಟ್ ಮ್ಯೂಸಿಕ್ಸ್ಗಳನ್ನ ಇಲ್ಲಿ ಕೂಡ ನೀವು ನೋಡ್ಕೋಬೋದು. ನೆಕ್ಸ್ಟ್ ಡಿಸ್ಕವರಿ ಆಪ್ಷನ್ ಕೂಡ ಇದೆ. ಸೊ ಇದನ್ನ ಬಿಟ್ರೆ ಮೇಲೆ ಸರ್ಚ್ ಬಾರ್ ಅಂತ ಕಾಣಿಸ್ತಾ ಇದೆ. ಸೊ ಲೇಟೆಸ್ಟ್ ಯಾವುದೇ ವೆಬ್ ಸೀರೀಸ್ ಆಗಿರಲಿ ಏನು ನೀವು ಸರ್ಚ್ ಮಾಡಿದ್ರು ನಿಮ್ಗೆಲ್ಲ ನೋಡೋಕೆ ಸಿಗತ್ತೆ ಆಯ್ತಾ. ಸೊ ಇಲ್ಲಿ ಪುಷ್ಪ ಅಂತ ಸರ್ಚ್ ಮಾಡಿದ್ವಿ. ಪುಷ್ಪ ಅಂತ ಸರ್ಚ್ ಮಾಡಿದ್ರೆ ಸೊ ಅದು ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನ ತೋರಿಸ್ಕೊಡುತ್ತೆ. ಅಮೆಝಾನ್ ಪ್ರೈಮ್ ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ಎಲ್ಲೂ ಹೋಗಬೇಕಾಗಲ್ಲ. ಜಸ್ಟ್ ಸರ್ಚ್ ಬಾರ್ಲಿ ಹೋದ್ರೆ ನೀವು ಯಾವ ಕಂಟೆಂಟ್ ಹುಡುಕ್ತಿದ್ರೆ ಅದನ್ನ ಸರ್ಚ್ ಮಾಡಿದ್ರೆ ಸಾಕು. ಇಷ್ಟಲ್ಲದೆ ಕಿಡ್ಸ್ ಮೂಡ್ ಏನಿದೆ ಇದು ನಂಗೆ ತುಂಬ ಇಷ್ಟ ಇದೆ ಆಯ್ತಾ. ಸೊ ಇಲ್ಲಿ ನೀವು ಕಿಡ್ಸ್ ಮೂಡ್ನ ಆನ್ ಮಾಡಿದ್ರಿ ಅಂತಂದರೆ ರಿಲೇಟೆಡ್ ಕಂಟೆಂಟ್ಸ್ ಮಾತ್ರ ತೋರಿಸುತ್ತೆ. ಇಲ್ಲಿ ಖಂಡಿತ ನೀವು ಪಾಸ್ವರ್ಡ್ನ ಕೂಡ ಸೆಟ್ ಮಾಡ್ಕೋಬೋದು. ಸೊ ಪಾಸ್ವರ್ಡ್ನ ಇಟ್ಬಿಟ್ರೆ ಕಿಡ್ಸ್ ಅಲ್ಲಿ ಕೊಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಟಿಫಿಕೇಶನ್ ಪ್ಯಾನಲ್ ಕೊಡ್ತಿದ್ದಾರೆ. ಸೊ ಎಲ್ಲ ಅಪ್ಡೇಟ್ಸ್ಗಳು ಸಿಗುತ್ತೆ. ವೈಫೈ ಆಗಿರಲಿ, ಸೆಟ್ಟಿಂಗ್ಸಲ್ಲೆಲ್ಲ ತುಂಬ ಫೀಚರ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ನೀವು ಕೆಳಗಡೆ ಬಂದ ತಕ್ಷಣ ಡಿವೈಸ್ ಪ್ರಿಫರೆನ್ಸಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ನೋಡ್ಕೋಬೋದು. ಡೇ ಟೈಮ್, ಲ್ಯಾಂಗ್ವೇಜ್, ಇನ್ಪುಟ್, ಪವರ್, ಪಿಕ್ಚರಲ್ಲಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಿಮ್ಮ ಟಿವಿ ಯಾವ ಕಲರ್ ಬೇಕು, ಸ್ಯಾಚುರೇಷನ್ ಬೇಕು ಅಡ್ಜಸ್ಟ್ ಮಾಡ್ಕೋಬೋದು. ಇದರುವಂಥ ಸಿಸ್ಟಮ್ ಫಂಕ್ಷನ್ಸ್ಗಳನ್ನ ನೋಡ್ಕೊಂಡಾಗ ಇಲ್ಲಿ ನಿಮ್ಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 10 ನೋಡೋಕೆ ಸಿಗ್ತಾ ಇದೆ. ಮತ್ತು ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಇಷ್ಟೇ ಅಲ್ಲದೆ ನೀವು ಎಕ್ಸ್ಟ್ರಾ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಕೂಡ ತುಂಬ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ 16 GB ಇಂಟರ್ನಲ್ ಸ್ಟೋರೇಜ್ನ ನೋಡುತ್ತಾ ಇದ್ವಿ. ಟ್ರಸ್ಟ್ ಮೀ, ನಾನು ಇದುವರೆಗೆ ತುಂಬ ಟಿವಿಸ್ಗಳನ್ನ ಬಳಸಿದ್ದೆ. ಬಟ್ ಇದಿರುವಂಥ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಮತ್ತು OS ಏನಿದೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದರಲ್ಲಿ ಪ್ರತಿ ವರ್ಷ ಶೋಮಿ ಇದ್ರ ಮೇಲೆ ತುಂಬ ಕೆಲಸ ಮಾಡುತ್ತೆ. ಮತ್ತು ಎಷ್ಟೋ ಕೋಟ್ಯಾಂತರ ಜನ ಮೀ ಪ್ಯಾಚ್ ವಾಲ್ನ ಇನ್ನೂ ಬಳಸ್ತಿದ್ದಾರೆ. ಇನ್ನು ಈ ಟಿವಿ ಇರುವಂಥ ಡಿಸ್ಪ್ಲೇ ನಿಜವಾಗ್ಲೂ ಅದ್ಭುತವಾಗಿದೆ. 43 ಇಂಚಸ್ ಇರುವಂಥ 4K HDR 10+ ಒಂದಿಗೆ ಡಾಲ್ಬಿ ವಿಷನ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಸೊ ಇದರಂಥ ಕಲರ್ಸ್ಗಳಾಗಿರಲಿ ಮತ್ತು ಬ್ರೈಟ್ನೆಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟೇ ಅಲ್ಲದೆ ಸೆಟ್ಟಿಂಗ್ಸಲ್ಲಿ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡಿಕೊಂಡು ಕಾಂಟ್ರಾಸ್ಟ್, ಸ್ಯಾಚುರೇಷನ್, ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಮೋಡ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿಯ ಎಕ್ಸ್ಪೀರಿಯನ್ಸ್ ನೀವು ಯೂಟ್ಯೂಬೆಲ್ಲ ನೋಡಬೇಕಾದ್ರೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಷ್ಟೇ ನೀವು 4K ವಿಡಿಯೋಸ್ಗಳನ್ನ ಕೂಡ ಯೂಟ್ಯೂಬಲ್ಲಿ ನೋಡ್ಕೋಬೋದು. ಅಲ್ಲಿಯ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟೇ ಅಲ್ಲದೆ ನೆಟ್ಫ್ಲಿಕ್ಸ್, ಅಮೆಝಾನ್, ಹಾಟ್ಸ್ಟಾರ್ ಇಲ್ಲಿ ಕೂಡ
ಎಚ್ ಡಿ ಕಂಟೆಂಟ್ಸ್ಗಳನ್ನ ಲೈಕ್ ಒಂದು ರೀತಿ 4K ಕ್ವಾಲಿಟಿ ಥರನೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಕ್ವಾಲಿಟಿ ಬಗ್ಗೆ ಡಿಸ್ಪ್ಲೇ ಇರುವಂಥ ವ್ಯೂಸ್ ಮತ್ತು ಸೈಡ್ ಆ್ಯಂಗಲ್ಸ್ಗಳಿಂದ ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಪ್ರಾಬ್ಲಮ್ಸ್ಗಳಿಲ್ಲ. ವೈಟ್ ಆಗಿದೆ, ಬ್ಲ್ಯಾಕಿಶ್ ಇದೆ, ಸೊ ಇಂಥ ಪ್ರಾಬ್ಲಮ್ಸ್ನ ಯಾವುದೂ ಕಂಡಿಲ್ಲ. ಪ್ರಾಮಾಣಿಕವಾಗಿ ಈ ಪ್ರೈಸ್ ರೇಂಜಲ್ಲಿ ರೆಡ್ಮಿ ಡಿಸ್ಪ್ಲೇನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಸೊ ಡಿಸ್ಪ್ಲೇ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಕ್ರೋಮಾಕಾಸ್ಟ್, ಆಬ್ವಿಯಸ್ಲಿ ಎಲ್ಲ ಶೋಮಿ ಮತ್ತು ರೆಡ್ಮಿ ಟಿವಿಗಳಿಗೆ ಬಿಲ್ಟ್ ಇನ್ ಕ್ರೋಮಾಕಾಸ್ಟ್ನ ನಾವು ನೋಡಿರ್ತೀವಿ. ಸೊ ಇಲ್ಲಿ ಕೂಡ ಆ ಫೀಚರ್ ಇದೆ. ನೀವು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನ ನಿಮ್ಮ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ಮಲ್ಟಿಮೀಡಿಯಾನ ಎಂಜಾಯ್ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ನಿಮ್ಮ ಹತ್ರ ಏನಾದರೂ ಐಫೋನ್ ಇದೆ ಅಂತಂದರೆ ಏರ್ ಆ್ಯಪ್ನ ಕನೆಕ್ಟ್ ಮಾಡಿಕೊಂಡು ನೀವು ಐಫೋನ್ ಇರುವಂಥ ಸ್ಕ್ರೀನ್ ಕಾಸ್ಟ್ನ ಕೂಡ ನಿಮ್ಮ ಟಿವಿನಲ್ಲಿ ಮಾಡ್ಕೋಬೋದು. ಇದರಲ್ಲಿ ಬ್ಲೂಟೂತ್ 5.0 ಸಪೋರ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಸ್ಮಾರ್ಟ್ ಫೋನನ್ನು ಕೂಡ ಕನೆಕ್ಟ್ ಮಾಡ್ಕೋಬೋದು. ಇಷ್ಟೆಲ್ಲ ಗೇಮ್ ಪ್ಯಾಡ್ಸ್ಗಳಿರುತ್ತೆ. ಸೊ ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಅದನ್ನು ನೀವು ಕೂಡ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೂಡ ಪಡ್ಕೋಬಹುದು. ಇನ್ನು ಈ ಟಿವಿನಲ್ಲಿರುವಂಥ ಅತ್ಯುತ್ತಮ ಮತ್ತು ನನಗೆ ತುಂಬ ಇಷ್ಟ ಆಗಿರುವಂಥ ಫೀಚರ್ ಅದು ಇದರಿರುವಂಥ ಸ್ಪೀಕರ್ಸ್. 2 ಸ್ಪೀಕರ್ಸ್ನ ಕೊಡ್ತಿದ್ದಾರೆ. 2 ಟಿವಿ ಕೆಳಗಿರುವಂಥ ಸ್ಪೀಕರ್ಸ್ಗಳಿದೆ. ಇಲ್ಲಿ 15 ವ್ಯಾಟ್ನ ಒಂದು ಸ್ಪೀಕರ್ ಅಂತಂದರೆ 30 ವ್ಯಾಟ್ನಂತೆ 2 ಸ್ಪೀಕರ್ಸ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿಯ ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ಸೊ ಇಲ್ಲಿ ಡಾಲ್ಬಿ ಆಡಿಯೋಸ್ ಕೂಡ ನಿಮ್ಗೆ ಸಪೋರ್ಟ್ ಆಗುತ್ತೆ. ಸೊ ಒಂದ್ಸರ್ತಿ ಈ ಆಡಿಯೋನ ನೀವಿಲ್ಲಿ ಕೇಳಿಸ್ಕೊಂಬನ್ನಿ. ಟ್ರಸ್ಟ್ ಮೀ, ನಾನು ಸದ್ಯಕ್ಕೆ ರೆಡ್ಮಿ ಟಿವಿಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದರಂಥ ಆಡಿಯೋ ಕ್ವಾಲಿಟಿನಲ್ಲಿ ರೆಡ್ಮಿ ತುಂಬ ಒಳ್ಳೆ ಕೆಲಸ ಮಾಡಿ ಸ್ಪೀಕರ್ಸ್ಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ರಿಮೋಟ್ ಕಂಟ್ರೋಲ್ಗೆ ಹೋದ್ವಿ ಅಂತಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಸೇಮ್ ಅದೇ ಆಫ್ ಆನ್ ಕೀ ನೋಡ್ತಾ ಇದ್ವಿ, ಗೂಗಲ್ ಅಸಿಸ್ಟೆಂಟ್ ಕೀ ಇದೆ, ಮತ್ತು ರಾಕರ್ಸ್ ಕೀಸ್ನ ನೋಡ್ತಾ ಇದ್ವಿ. ಇದನ್ನ ಬಿಟ್ಟರೆ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಮತ್ತು ಹಾಟ್ಸ್ಟಾರ್ ಬಟನ್ ಈ ಸರ್ತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂಟ್ಯೂಬ್ ಬಟನ್ ಇತ್ತು, ಇದನ್ನ ಚೇಂಜಸ್ ಮಾಡಿದರೆ. ಮತ್ತು ಆ್ಯಪ್ಸ್ ಮತ್ತು ಇಲ್ಲಿ ವ್ಯಾಲ್ಯೂಮ್ ರಾಕರ್ ಕೀಸ್ಗಳನ್ನ ಕೂಡ ನೋಡ್ತಾ ಇದ್ವಿ. ಸೊ ಖಂಡಿತ ರಿಮೋಟ್ ಕಂಟ್ರೋಲ್ನಲ್ಲಿ ಕಲರ್ಸ್ನ ಚೇಂಜ್ ಮಾಡಿದರೆ ಮತ್ತು ಒಂದು ಅಪ್ಲಿಕೇಶನ್ನ ಚೇಂಜಸ್ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಇಷ್ಟೇ ಅಲ್ಲದೆ ಟಿವಿನಲ್ಲಿ ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡೋ ಮಜಾನೇ ಬೇರೆ. ಸೊ ಅದನ್ನು ಕೂಡ ಟ್ರೈ ಮಾಡೋಣ. ಓಕೆ ಗೂಗಲ್, what is the weather today? It will be mostly sunny there today, with a forecast high of 30 and a low of 17. Right now it's 18 degrees and sunny. Okay Google, who is Somashekhar Patil on YouTube? Okay, here are some videos. Yes. ನೀವು ನಮ್ಮ ಹಳೆ ವಿಡಿಯೋಸ್ಗಳನ್ನೆಲ್ಲ ನೋಡಿಲ್ಲ ಅಂತಂದರೆ ನೋಡಿ, ಇದೇ ರೀತಿ ಹೊಸ ರಿಲೇಟೆಡ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕೊನೆಯದಾಗಿ ನಾವು ರೆಡ್ಮಿ ಸ್ಮಾರ್ಟ್ ಟಿವಿ X43ನ ಕೊಂಡುಕೊಳ್ಬೋದಾ ಅಂತ ನೀವು ಕೇಳಿದ್ರೆ, ಸೊ ಖಂಡಿತ ಇದರಂಥ ಪ್ಯಾಚುವಲ್ ಎಕ್ಸ್ಪೀರಿಯನ್ಸ್ ತುಂಬ ಸ್ಮೂತರ್ ಆಗಿದೆ. ಆಡಿಯೋ ಸ್ಪೀಕರ್ಸ್ಗಳನ್ನ ಕೂಡ ತುಂಬ ಅಪ್ಗ್ರೇಡ್ ಮಾಡಿದ್ರೆ. ಇಷ್ಟೇ ಅಲ್ಲದೆ ಇದು ನನ್ನ ಪ್ರಕಾರ ರೆಡ್ಮಿನಲ್ಲೇ ಅತಿ ಕಡಿಮೆ ಬೆಲೆಯ 4K ಟಿ ವಿ ಅಂತ ಹೇಳ್ಕೊಬೋದು. ನಾನು ತುಂಬ ಒಳ್ಳೆ ಕ್ವಾಲಿಟಿನ ನೋಡ್ಕೊಂಡಿದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಖಂಡಿತ ನೀವು ಒಂದು ಹೊಸ ಟಿ ವಿನ ಅದು 4K ಹುಡುಕ್ತಿದ್ರೆ ಅಂತಂದರೆ ನನ್ನ ಪ್ರಕಾರ ಕಣ್ಣು ಮುಚ್ಕೊಂಡು ಈ ಟಿ ವಿ ಜೊತೆ ನೀವು ಹೋಗ್ಬೋದು. ಸೊ ಇದೇ 16ನೇ ತಾರೀಕು ಅಮೆಝಾನಲ್ಲಿ ಫಸ್ಟ್ ಸೇಲ್ ಇದೆ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನಿಮಗೆ ಯಾರು ಕ್ವಶನ್ಸ್ ಇತ್ತಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಸಿಗೋಣ ಅಂತ ಮುಂದೆ ಹುಡುಗಲಿ. ಅಲ್ಲಿಡಿ ಗೈಸ್, ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.